ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಜಂಟಿಯಾಗಿ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನು ಈಗಾಗಲೇ ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ಈಗ ತಾನೇ ಸಂಪುಟ ಸಭೆ ಮುಕ್ತಾಯವಾಯಿತು. ಸಂಪುಟ ಸಭೆಯ ಬಳಿಕ ಮುಖ್ಯಮಂತ್ರಿ ಆಗಮನವಾಗಿದೆ. ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬ್ರೀಫಿಂಗ್ ಮಾಡ್ತಾರೆ. ಅವರ ಈ ಸಂಪೂರ್ಣ ಪ್ರಕರಣ ಇದೆ, ಮೂಡಾ ವಿಚಾರ ಇರ್ಬೋದು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಟ್ಟಿರುವಂಥ ವಿಚಾರ ಇರ್ಬೋದು, ಇದೆಲ್ಲವನ್ನೂ ಕೂಡ ಸವಿವರವಾಗಿ ಮಾತನಾಡ್ತಾರೆ. ಹಾಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಏನೆಲ್ಲ ಆಯಿತು ಅದರ ವಿವರವನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ. ಜೊತೆಗೆ ಇವತ್ತಿನ ಸುದ್ದಿಗೋಷ್ಠಿ ಇದೆಯಲ್ಲ, ಸಾಮಾನ್ಯವಾದಂಥ ಸುದ್ದಿಗೋಷ್ಠಿ ಖಂಡಿತ ಅಲ್ಲ. ಯಾಕೆಂದರೆ ಕ್ಯಾಬಿನೆಟ್ನೇ ಸಂಪೂರ್ಣ ಹಿರಿಯ ಸಚಿವರು, ಎಲ್ಲ ಸಚಿವರು, ಇನ್ಫ್ಯಾಕ್ಟ್ ಉಪಮುಖ್ಯಮಂತ್ರಿ ಸಮೇತ ಮುಖ್ಯಮಂತ್ರಿ ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದಾರೆ. ಎಲ್ಲ ಹಿರಿಯ ಸಚಿವರೆಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈಗಾಗಲೇ ಸಂಪೂರ್ಣ ಕಡತವನ್ನು, ಸಂಪೂರ್ಣ ನೋಟವನ್ನು ಈಗಾಗಲೇ ಇಟ್ಕೊಂಡಿದ್ದಾರೆ. ಹಾಗೆ ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಮಾತನಾಡ್ಬೋದು, ಆ ನಂತರ ಮುಖ್ಯಮಂತ್ರಿಗಳು ಮಾತನಾಡುವಂಥ ನಿಟ್ಟಿನಲ್ಲಿ ಅವರು ಹ್ಯಾಂಡ್ ಓವರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಇವತ್ತಿನ ಪತ್ರಿಕಾಗೋಷ್ಠಿಯಿಂದ ಈಗಿನ ಪತ್ರಿಕಾಗೋಷ್ಠಿ ಅತ್ಯಂತ ಮಹತ್ವವನ್ನು ಪಡೆದಿದೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಮಾಧ್ಯಮಗೋಷ್ಠಿಯಲ್ಲಿರುವಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಮಾಧ್ಯಮ ಸ್ನೇಹಿತರೆ, ಮೊದಲು ಕರ್ನಾಟಕ ರಾಜ್ಯ ತುಂಗಭದ್ರಾ ಅಣೆಕಟ್ಟಿನ ಏನು ಒಂದು 19ನೇ ಗೇಟ್ ಕೊಳದೋಗಿ ಚೈನ್ ಕಟ್ಟಾಗಿ ಸುಮಾರು 35ಕ್ಕೂ ಹೆಚ್ಚು TMC ನಮಗೆ ಈಗ ಲಾಸ್ ಆಗಿದೆ. ಬಹಳ ದೊಡ್ಡ ಆಘಾತ ಆಗಂತ ಒಂದು ಪರಿಸ್ಥಿತಿ ಇತ್ತು. ನಾವೆಲ್ಲ ಗಾಬರಿಯಾಗಿದ್ದು, ಇಡೀ ರಾಜ್ಯ ಮತ್ತು ರೈತರು ಎಲ್ಲರೂ ಕೂಡ ಬಹಳ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಇತ್ತು. ಆತಂಕದಲ್ಲೂ ಕೂಡ ನಾವೆಲ್ಲ ಇದ್ದವು. ತಕ್ಷಣ ನಮ್ಮ ಅಧಿಕಾರಿಗಳು, ನಮ್ಮ ಸ್ಥಳೀಯ ಮಂತ್ರಿ ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿ ನನಗೂ ಕೂಡ ವಿತಿನ್ 10-15 ನಿಮಿಷದ ಇನ್ಫಾರ್ಮೇಶನ್ ಕೊಟ್ಟು, ನಾವು ಆ ನಿಮಿಷದಿಂದನೇ ಏನೇನು ಮಾಡಬೇಕು ಅಂತೇಳಿ ಕಾರ್ಯಮುಕ್ತನಾದವು. ಅದೃಷ್ಟವಶಾತ್ ಆ ಡಿಸೈನ್ಸ್ ಏನೇನಿತ್ತು ಅದೆಲ್ಲ ದಾಖಲೆ, ಇದು ಸೆಂಟ್ರಲ್ ಗೌರ್ಮೆಂಟು ಬೋರ್ಡ್ ಅವರು ಅದನ್ನ ವಶದಲ್ಲಿ ಇಟ್ಕೊಂಡಿದ್ರು ಕೂಡ ತಕ್ಷಣ ನಮ್ಮ ಹತ್ರ ಎಲ್ಲ ಒಂದು ಸೆಟ್ ಆಫ್ ಡಿಸೈನ್ ಡಾಕ್ಯುಮೆಂಟ್ ಎಲ್ಲ ನಮ್ಮ ಹತ್ರ ಇತ್ತು. ಕೂಡಲೇ ಒಬ್ಬರು ಡಿಸೈನ್ ಇಂಜಿನಿಯರು, ಅದಕ್ಕೆ ಸಂಬಂಧಪಟ್ಟಂತವ್ರು ಕೂಡ ನಮ್ಮ ಕಮಿಟಿಲಿದ್ರು, ಕನ್ನಯ್ಯ ನಾಯ್ಡು ಅಂತ. ಅವ್ರ ಹತ್ರ ಕೂಡ ನಾವು ಸಂಪರ್ಕವನ್ನು ಮಾಡಿದೋ. ತಕ್ಷಣ ರಾತ್ರೋರಾತ್ರಿ ಆ ಡಿಸೈನ್ ಎಲ್ಲ ಕಂಪ್ಲೀಟ್ ಎಲ್ಲ ಕೊಟ್ಟು ಅದನ್ನ ಕೆಲಸ ಮಾಡಲಿಕ್ಕೆ ಗೇಟ್ಗಳನ್ನ ವಾಪಸ್ಸು ರೆಸ್ಟೋರ್ ಯಾವ ರೀತಿ ಮಾಡ್ಬೋದು ಅಂತೇಳಿ ಅವ್ರು ಬಿಟ್ಟು 3 ಕಡೆ, ಒಂದು ಜಿಂದಾಲ್ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಸಂಬಂಧಪಟ್ಟಂತ ಕಬ್ಬಣ ಮತ್ತು ಅದಕ್ಕೆ ಏನೇನು ಸಹಕಾರ ಕೊಡಬೇಕು ಅಂತೇಳಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಅವರು ಮತ್ತು ನಾರಾಯಣ್ ಇಂಜಿನಿಯರಿಂಗ್ ಅವರು 3 ಜನ ಸೇರಿ ಒಟ್ಟಿಗೆ ಕೆಲಸವನ್ನ ಮಾಡಿದ್ರು. ಕನ್ನಯ್ಯ ನಾಯ್ಡು ಅವರು ಅದಕ್ಕೆ ಏನೇನು ಮಾರ್ಗದರ್ಶನ ಕೊಟ್ಟರು. ಸೊ ನಮ್ಮ ಇಂಜಿನಿಯರ್ಸು, ಟಿ ಬಿ ಬೋರ್ಡ್ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಈಗ ನನಗೆ ಒಂದು 15 ನಿಮಿಷದಲ್ಲಿ ಫೈನಲ್ ವಿಡಿಯೋ ಕೂಡ ಕಳಿಸ್ಕೊಟ್ಟು ನನಗೆ ರಿಲೇ ಮಾಡಿ ತೋರಿಸಿದ್ರು. ಸೊ ನೀರು ಸದ್ಯಕ್ಕೆ ಸ್ಟಾಪೇಜ್ ಆಗಿದೆ. ಸೊ ಮುಂದಕ್ಕೆ ಬಹುಶಃ ಅದಕ್ಕೆ ಏನ್ ಬೇಕೋ ಬೇರೆ ಬೇರೆ ಸೇಫ್ಟಿನೆಲ್ಲ ನಮ್ಮ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಆ ಡೇಂಜರ್ ಏನಿತ್ತು, ನೀರು ಹೋಗ್ತಾ ಇದ್ದಿದ್ದು ಅದೆಲ್ಲ ಕೂಡ ಇವತ್ತು ನಿಂತಿದೆ. ಇನ್ಫ್ಲೋ 65,000 ಕ್ಯೂಸೆಕ್ಸ್ ಇದೆ. ಇನ್ಫ್ಲೋ 65,000 TMC ಕ್ಯೂಸೆಕ್ಸ್ ಕೂಡ ಬರ್ತಾ ಇದೆ. ಅದನ್ನೆಲ್ಲ ರಕ್ಷಣೆ ಮಾಡೋಂಥ ವ್ಯವಸ್ಥೆ ಕೂಡ ಇವತ್ತು ಆಗ್ತಾ ಇದೆ. ಅದಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಎಲ್ಲರೂ ಕೂಡ ಇದಕ್ಕೆ ದುಡಿದಂತ ಏನು ನಮ್ಮ ಕನ್ನಯ್ಯ ನಾಯ್ಡು ಮತ್ತು JSW ಅವರು, ಹಿಂದೂಸ್ತಾನ್ ಇಂಜಿನಿಯರ್ಸು, ನಾರಾಯಣ್ ಇಂಜಿನಿಯರ್ಸ್ ಜೊತೆಗೆ ನಮ್ಮ ಅಧಿಕಾರಿಗಳು, MD, ನಮ್ಮ ಅಧಿಕಾರಿಗಳು, ಇಂಜಿನಿಯರ್ಗಳು, ಯಾರ್ಯಾರು ಅಲ್ಲಿ ಬೆಳಗ್ಗೆ ಸಾಯಂಕಾಲ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಸಣ್ಣ ಕಾರ್ಮಿಕರಾದಿಯಾಗಿ ಯಾವುದೇ ಸಣ್ಣ ಕೆಲಸದಲ್ಲೂ ಕೂಡ ಪಾಪ ಚೈನ್ ಇಂದ ಹಿಡಿದು ಚೈನ್ ಮಾಡೋರು, ಕ್ರೇನ್ ಅವರು ಎಲ್ಲರೂ ಕೂಡ ಇವತ್ತು ಹಗಲು ರಾತ್ರಿ
ರೆಸ್ಟೋರ್ ಮಾಡಿ ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಇಡೀ ದೇಶ ಆಲ್ ಡ್ಯಾಮ್ಸ್ ಇದನ್ನ ನೋಡ್ತಾ ಇತ್ತು, ಏನ್ ಮಾಡ್ತಾರೆ, ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಬೇರೆ ಬೇರೆ ಕಡೆ ಎಲ್ಲ ಎರಡೆರಡು ಅವಕಾಶಗಳಿದೆ. ಒಂದು ಚೈನು ಮತ್ತು ಇನ್ನೊಂದಕ್ಕೆ ಎರಡು ಅದಕ್ಕೆ ಪ್ರೊಡಕ್ಷನ್ ಅವಕಾಶ ಇದೆ. ಇಲ್ಲಿ ಆವತ್ತು ಡಿಸೈನ್ ಮಾಡ್ಬೇಕಾದ್ರೆ ಒಂದೇ ಒಂದು ಚೈನ್ ಲಿಂಕ್ ಒಂದು ಅವಕಾಶ ಇತ್ತು. ಅದಕ್ಕೆ ಮುಂದಕ್ಕೆ ನಾವು ಟೆಕ್ನಿಕಲ್ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ತೀವಿ. ಸೊ ಅದರಿಂದ ಬಹಳ ಚೆನ್ನಾಗಿ ಆಗಿದೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅಭಿನಯಿಸ್ತದೆ. ಮುಂದೊಂದು ದಿನದಲ್ಲಿ ಯಾರಿಗೆ ಯಾವ ರೀತಿ ಸತ್ಕಾರ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ತಿಳಿಸ್ತದೆ. ಇವತ್ತು ಇನ್ನೊಂದು ನಾವು ಒಂದು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಇಟ್ಕೊಂಡು ಈಗ ಅದೇ ಮುಗಿಸಿ ನಾವೆಲ್ಲ ಬಂದಿದ್ದೇವೆ. ತಮ್ಗೆಲ್ಲ ಗೊತ್ತಿದೆ, ಗವರ್ನರ್ ಅವರು ಈಗಾಗಲೇ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಎಂಟೈರ್ ಕ್ಯಾಬಿನೆಟ್ ಈ ವಿಚಾರವನ್ನ ಮತ್ತೆ ಕಂಡಮ್ ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ. ಯಾಕೆಂದ್ರೆ ಕಾನೂನು ಬಾಹಿರ, ಸಂವಿಧಾನ ವಿರುದ್ಧ, ಪ್ರಜಾಪ್ರಭುತ್ವದ ವಿರುದ್ಧ ಈ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಇದನ್ನ ಕಂಡಮ್ ಮಾಡಿದೆ. ಇವ್ರು ಮಾಡಿದಂತ ತೀರ್ಮಾನ ಸರಿ ಇಲ್ಲ ಅಂತೇಳಿ. ಮುಖ್ಯವಾಗಿ ಒಂದು ಬಹಳ ಪ್ರಮುಖವಾದಂತ ಒಂದು ತೀರ್ಮಾನ ಏನಂದ್ರೆ, ಇಡೀ ಕ್ಯಾಬಿನೆಟ್ ಮತ್ತು ಪಕ್ಷ ಎರಡೂ ಸೇರಿ ನಾವೆಲ್ಲ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ಇದ್ದೇವೆ. ಯಾವ ಕಾರಣಕ್ಕೂ ಯಾವ ಒತ್ತಡಕ್ಕೂ ಕೂಡ ಮಣಿದು ರಾಜೀನಾಮೆ ಕೊಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ. It is a firm commitment of the cabinet, government and the entire legislators. ಇದು ನಮ್ಮ ಪಕ್ಷದ ತೀರ್ಮಾನ. ರಾಷ್ಟ್ರೀಯ AICC ಇಂದ ಹಿಡಿದು ಕೆಳಗಡೆ ಇರುವ ಕಾರ್ಯಕರ್ತರು ಕೂಡ ಇದು ಒಂದು ಅಚಲವಾದಂತ ನಿರ್ಧಾರ. ಇದನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇಡೀ ನಮ್ಮ ಕಾರ್ಯಕರ್ತರು ಕೂಡ ನಾನು ಬೇರೆ ಬೇರೆ ಏನೇನು ವಿಚಾರ ಇದೆ ನಾನು ಬೇರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ತಿಳಿಸ್ತೇನೆ. ಇವತ್ತು ನಾವು ಗವರ್ನರ್ ಅವರು ಏನು ತೀರ್ಮಾನ ಮಾಡಿದ್ದಾರೆ, ಏನು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಕೂಡ ಪ್ರೋಸೆಸ್ ಕೂಡ ಅವರು ಸರಿಯಾದ ರೀತಿಯಲ್ಲಿ ಸೆಕ್ಷನ್ ಏನ ಯಾವ ರೀತಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಮಾಡಬೇಕು, ಬೆಳಗ್ಗೆ ಏನು ಕೃಷ್ಣ ಬೈರೇಗೌಡರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನು ಕೂಡ ಅವರು ಫಾಲೋ ಮಾಡಲಿಲ್ಲ. ಆಮೇಲೆ ನಮ್ಮ ಅಡ್ವೈಸ್ ಏನಿತ್ತು, ರಿಜೆಕ್ಷನ್ ಆಫ್ ದಿ ಅಡ್ವೈಸ್, ವಾಟ್ ಎವರ್ ನಾವೇನು ಅವ್ರಿಗೆ ಮನವಿ ಮಾಡಬೇಕು ಅಂತ ಮಾಡಿದ್ದೋ ಅದನ್ನು ಕೂಡ ಅವರು 163 ಆರ್ಟಿಕಲ್ ಪ್ರಕಾರ ನಾವೇನು ಕಳಿಸಿದ್ದೋ ಅದಕ್ಕೂ ಕೂಡ ಅವರು ಗೌರವನ ಕಳಿಸಿದ್ದಾರೆ. ಆಮೇಲೆ ಅವರು ಏನು ಅವರ ಆರ್ಡರ್ ನಲ್ಲಿ ಕಳಿಸ್ಕೊಟ್ಟಿದ್ದಾರೆ, he has given a selective ಇದು ಕೋಟಿಂಗ್ ಆಫ್ ಸುಪ್ರೀಂ ಕೋರ್ಟ್ ಕೇಸಸ್. ನಾವು 7 ಜನ ಇರೋಂಥ ಜಡ್ಜ್ಮೆಂಟ್ ಕೂಡ ನಾವು ಅದರಲ್ಲಿ ತೀರಿಸಿದ್ದೇವೆ. ಶರ್ನೀರ್ ಸಿಂಗ್ ಸ್ಟೇಟ್ ಆಫ್ ಪಂಜಾಬ್, ಮೊರೂರಾಮ್ ಯೂನಿಯನ್ ಆಫ್ ಇಂಡಿಯಾ, ಹಿಂಗೆ ಸುಮಾರು ಆಗಿದೆ. ಸೊ ಅಂತವೆಲ್ಲ ನಾವು ತಿಳಿಸಿದ್ದೇವೆ. ಯಾವುದು ಕೂಡ ಅವರು ಗಣನೆಗೆ ತೆಗೆದುಕೊಂಡಿಲ್ಲ, ತಮ್ಮ ಕ್ಯಾಬಿನೆಟ್ ನೋಟ್ ನಲ್ಲಿ ನಾವು ಮಾಡಿಲ್ಲ. ಅದರಿಂದ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಉಪಯೋಗಿಸ್ಕೊಂಡು ಗವರ್ನರ್ ಆಫೀಸ್ ಉಪಯೋಗಿಸ್ಕೊಂಡು ಏನಿದೊಂದು ರಾಜಕಾರಣ ನಡೀತಾ ಇದೆ, ಇದಕ್ಕೆ ನಾವು ನಮ್ಮ ಧಿಕ್ಕಾರವನ್ನ ನಾವು ಇಲ್ಲಿ ಹೇಳಲೇಬೇಕಾಗಿದೆ. ಇದನ್ನ ಕಂಡಮ್ ಮಾಡಲೇಬೇಕಾಗಿದೆ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಹಿಡಿದಿಟ್ಕೊಂಡು ಇಲ್ಲಿ ನಮ್ಮ ಏನು ಈ ರಾಜ್ಯದ ಒಂದು ಗೌರವಾನ್ವಿತವಾದಂತ ಆ ಸಂಸ್ಥೆ ಇದೆ, ಆ ಸಂಸ್ಥೆಗೆ ಒಂದು ದೊಡ್ಡ ಅಪಮಾನ ಇವತ್ತು ಆಗ್ತಾ ಇದೆ. ಆದ್ರಿಂದ ನಾವು ಸಂಪೂರ್ಣವಾಗಿ ಇದಕ್ಕೆ ನಾವು ನಮ್ಮ ವಿರೋಧವನ್ನ ಮತ್ತು ಖಂಡಮನ್ನ ಮಾಡುವಂತ ವ್ಯವಸ್ಥೆಯನ್ನ ನಾವು ತೀರ್ಮಾನವನ್ನ ಇವತ್ತು ಮಾಡಿದ್ದೇವೆ. ಮತ್ತು ಮುಖ್ಯಮಂತ್ರಿಗಳು ಕೂಡ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತಾರೆ. ಸಾಕು